ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ವಿಚಾರ ದಿನಕ್ಕೊಂದೊಂದು ರೀತಿಯ ಹೊಸ ತಿರುವು ಪಡೆದುಕೊಳ್ಳುತ್ತಾ ಇದೆ. ಸದ್ಯ ಶ್ರೀರಾಮ ಸೇನೆ ಎಂಟ್ರಿ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಜಾಗ ಬಿಟ್ಟು ಕೊಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ಕೋಲಾಹಲ. ಭಕ್ತರ ಬೆಂಬಲಕ್ಕೆ ನಿಂತ ಶ್ರೀರಾಮ ಸೇನೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಈಗ ಪಠ್ಯೇತರ ಚಟುವಟಿಕೆಗಳಿಗೆ ಸುದ್ದಿಯಾಗೋ ಬದಲು ಬೇರೆಯೇ ವಿಚಾರಕ್ಕೆ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದೆ. ಹೌದು, ರಾತ್ರೋರಾತ್ರಿ ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಆದರೆ ಮತ್ತೊಂದು ಕಡೆ ಮೂರ್ತಿ ತೆರವು ಮಾಡಲು ಮುಂದಾಗುತ್ತಿರುವ ವಿಶ್ವವಿದ್ಯಾಲಯದ ಸಿಬ್ಬಂದಿ. ಇದರ ನಡುವೆ ಈಗ ಶ್ರೀರಾಮ ಸೇನೆ ಎಂಟ್ರಿ ಕೊಟ್ಟಿದೆ. ಧಾರವಾಡ ಬೆಳಗಾವಿ ರಸ್ತೆಯ ಪಕ್ಕದಲ್ಲಿ ಕಳೆದ 3 ದಿನಗಳ ಹಿಂದೆ ರಾತ್ರೋರಾತ್ರಿ ಅಯ್ಯಪ್ಪ ಮತ್ತು ನಾಗದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ಸುದ್ದಿ ತಿಳಿದ ಭಕ್ತರು ತಂಡೋಪತಂಡವಾಗಿ ಇಲ್ಲಿಗೆ ಬರ್ತಿದ್ದಾರೆ. ಆದರೆ ಕೃಷಿ ವಿವಿ ಸಿಬ್ಬಂದಿ ಮಾತ್ರ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನ ತೆರವು ಮಾಡಲು ಮುಂದಾಗುತ್ತಿದ್ದಾರೆ. ಆದರೆ ಇದೀಗ ಶ್ರೀರಾಮ ಸೇನೆ ಎಂಟ್ರಿ ಕೊಟ್ಟಿದ್ದು ಅಯ್ಯಪ್ಪ ಮಾಲಾಧಾರಿಗಳ ಬೆಂಬಲಕ್ಕೆ ನಿಂತಿದ್ದಾರೆ. ಈಗಾಗಲೇ ಕ್ಯಾಂಪಸ್ನಲ್ಲಿ ಮಸೀದಿ, ದರ್ಗಾ, ಅನಧಿಕೃತ ಗೋರಿಗಳು ಸಹ ಇದೆ. ಅವಕ್ಕೆಲ್ಲ ಅವಕಾಶ ಇರುವಾಗ ಅಯ್ಯಪ್ಪ ಸ್ವಾಮಿಗೆ ಏಕೆ ಇಲ್ಲ ಅಂತ ಶ್ರೀರಾಮ ಸೇನೆ ಮುಖಂಡರು ವಾದ ಮಾಡ್ತಿದ್ದಾರೆ. ಕಳೆದ 2 ದಿವಸದಿಂದ ಈ ಒಂದು ವಿವಾದವನ್ನು ಜೀವಂತವಾಗಿ ಇಡಲಿಕ್ಕೆ ವಿಸಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾಳ ಸುಲಭವಾಗಿ ಇದಕ್ಕೊಂದು ದಾರಿಯನ್ನು ಕಂಡುಕೊಳ್ಬೋದು. ಆದರೆ ಅವ್ರಿಗೇನು ದುರಹಂಕಾರನೋ ಗೊತ್ತಿಲ್ಲ. ನಿನ್ನೆ ಮಾಲಾಧಾರಿಗಳು ಒಂದು 100, 200, 200 ಜನ ಹೋಗಿ ಭೇಟಿ ಆಗ್ಲಿಕ್ಕೆ ಹೋದರೂ ಸಹ ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಅವ್ರ ಜೊತೆ ಭೇಟಿಯಾಗಿಲ್ಲ. ಈ ರೀತಿ ಮಾಡಿ ಇವತ್ತು ಈ ಒಂದು ಈ ಪ್ರದೇಶದೊಳಗೆ ಸರಿಯಾಗಿ ಪೂಜೆ ಆಗಬಾರ್ದು, ಭಜನೆ ಆಗಬಾರ್ದು ಅನ್ನುವಂಥ ರೀತಿಯೊಳಗೆ ವಿ ಸಿ ಅವರ ವರ್ತನೆಯನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಶ್ರೀರಾಮ ಸೇನೆ ಇಟ್ಟಿರೋ ವಾದದಲ್ಲಿನ ಕೆಲವು ವಿಷಯಗಳು ಇಡೀ ಪ್ರಕರಣವನ್ನ ಬೇರೆ ತಿರುವಿಗೆ ಹೋಗುವ ಸಾಧ್ಯತೆಗಳಿವೆ. ಇನ್ನು ಶ್ರೀರಾಮ ಸೇನೆ ಈ ಜಾಗವನ್ನ ಕೃಷಿ ವಿವಿ ನಮಗೆ ಬಿಟ್ಟುಕೊಡಲಿ, ಅವರಿಂದ ಖರೀದಿ ಮಾಡಿಕೊಳ್ತೇವೆ, ಇಲ್ಲವೇ ಪರ್ಯಾಯ ಜಾಗ ಕೊಡ್ತೇವೆ ಅನ್ನೋ ಸವಾಲು ಸಹ ಹಾಕಿದ್ದಾರೆ. ನಾನು ಹೇಳೋದು, ಇದನ್ನು ಯಾವುದೇ ಸಂದರ್ಭದಲ್ಲಿ ಇದನ್ನು ಮುಟ್ಟಿದರೆ ನಾವು ಅಗ್ರಿಕಲ್ಚರ್ ನೀವು ಏನಿದ್ದೀರಲ್ಲ, ನಾವು ನಿಮ್ಮನ್ನು ಬಿಡುವುದಿಲ್ಲ, ಉಗ್ರವಾದಂಥ ಹೋರಾಟ ಮಾಡಬೇಕಾಗತ್ತೆ. ಮಸೀದಿಯನ್ನು ತೆಗಿಬೇಕಾಗತ್ತೆ, ಅಲ್ಲಿ ಗೋರಿಗಳನ್ನು ತೆಗಿಬೇಕಾಗತ್ತೆ. ಸೊ ಅದನ್ನು ಮಾಡದೆ ಇದನ್ನೇನಾದರೂ ಮಾಡಿದರೆ ನಾವು ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಸದ್ಯ ಅಯ್ಯಪ್ಪ ವೀಕ್ಷಣೆಗೆ ಬರೋ ಭಕ್ತರ ಸಂಖ್ಯೆಯು ಹೆಚ್ಚುತ್ತಿದ್ದು ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಎಂದು ಜನರಿಗೆ ತಿಳಿಸುವ ಪ್ರಯತ್ನವೂ ನಡೆದಿದೆ. ಮುಂದೆ ದೇವಸ್ಥಾನವು ಬಂದೇ ಬರುತ್ತೆ ಅನ್ನೋ ಮಾತುಗಳು ಕೇಳಿಬರುತ್ತಿದ್ದು ಮುಂದೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್. ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ವಿಚಾರ ದಿನಕ್ಕೊಂದೊಂದು ರೀತಿಯ ಹೊಸ ತಿರುವು ಪಡೆದುಕೊಳ್ಳುತ್ತಾ ಇದೆ. ಸದ್ಯ ಶ್ರೀರಾಮ ಸೇನೆ ಎಂಟ್ರಿ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಜಾಗ ಬಿಟ್ಟು ಕೊಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ಕೋಲಾಹಲ. ಭಕ್ತರ ಬೆಂಬಲಕ್ಕೆ ನಿಂತ ಶ್ರೀರಾಮ ಸೇನೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಈಗ ಪಠ್ಯೇತರ ಚಟುವಟಿಕೆಗಳಿಗೆ ಸುದ್ದಿಯಾಗೋ ಬದಲು ಬೇರೆಯೇ ವಿಚಾರಕ್ಕೆ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದೆ. ಹೌದು, ರಾತ್ರೋರಾತ್ರಿ ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಆದರೆ ಮತ್ತೊಂದು ಕಡೆ ಮೂರ್ತಿ ತೆರವು ಮಾಡಲು ಮುಂದಾಗುತ್ತಿರುವ ವಿಶ್ವವಿದ್ಯಾಲಯದ ಸಿಬ್ಬಂದಿ. ಇದರ ನಡುವೆ ಈಗ ಶ್ರೀರಾಮ ಸೇನೆ ಎಂಟ್ರಿ ಕೊಟ್ಟಿದೆ. ಧಾರವಾಡ ಬೆಳಗಾವಿ ರಸ್ತೆಯ ಪಕ್ಕದಲ್ಲಿ ಕಳೆದ 3 ದಿನಗಳ ಹಿಂದೆ ರಾತ್ರೋರಾತ್ರಿ ಅಯ್ಯಪ್ಪ ಮತ್ತು ನಾಗದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ಸುದ್ದಿ ತಿಳಿದ ಭಕ್ತರು ತಂಡೋಪತಂಡವಾಗಿ ಇಲ್ಲಿಗೆ ಬರ್ತಿದ್ದಾರೆ. ಆದರೆ ಕೃಷಿ ವಿವಿ ಸಿಬ್ಬಂದಿ ಮಾತ್ರ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನ ತೆರವು ಮಾಡಲು ಮುಂದಾಗುತ್ತಿದ್ದಾರೆ. ಆದರೆ ಇದೀಗ ಶ್ರೀರಾಮ ಸೇನೆ ಎಂಟ್ರಿ ಕೊಟ್ಟಿದ್ದು ಅಯ್ಯಪ್ಪ ಮಾಲಾಧಾರಿಗಳ ಬೆಂಬಲಕ್ಕೆ ನಿಂತಿದ್ದಾರೆ. ಈಗಾಗಲೇ ಕ್ಯಾಂಪಸ್ನಲ್ಲಿ ಮಸೀದಿ, ದರ್ಗಾ, ಅನಧಿಕೃತ ಗೋರಿಗಳು ಸಹ ಇದೆ. ಅವಕ್ಕೆಲ್ಲ ಅವಕಾಶ ಇರುವಾಗ ಅಯ್ಯಪ್ಪ ಸ್ವಾಮಿಗೆ ಏಕೆ ಇಲ್ಲ ಅಂತ ಶ್ರೀರಾಮ ಸೇನೆ ಮುಖಂಡರು ವಾದ ಮಾಡ್ತಿದ್ದಾರೆ. ಕಳೆದ 2 ದಿವಸದಿಂದ ಈ ಒಂದು ವಿವಾದವನ್ನು ಜೀವಂತವಾಗಿ ಇಡಲಿಕ್ಕೆ ವಿಸಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾಳ ಸುಲಭವಾಗಿ ಇದಕ್ಕೊಂದು ದಾರಿಯನ್ನು ಕಂಡುಕೊಳ್ಬೋದು. ಆದರೆ ಅವ್ರಿಗೇನು ದುರಹಂಕಾರನೋ ಗೊತ್ತಿಲ್ಲ.
ನಿನ್ನೆ ಮಾಲಾಧಾರಿಗಳು ಒಂದು 100 200 200 ಜನ ಹೋಗಿ ಭೇಟಿ ಆಗ್ಲಿಕ್ಕೆ ಹೋದರೂ ಸಹ ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಅವ್ರ ಜೊತೆ ಭೇಟಿಯಾಗಿಲ್ಲ. ಈ ರೀತಿ ಮಾಡಿ ಇವತ್ತು ಈ ಒಂದು ಈ ಪ್ರದೇಶದೊಳಗೆ ಸರಿಯಾಗಿ ಪೂಜೆ ಆಗಬಾರ್ದು, ಭಜನೆ ಆಗಬಾರ್ದು ಅನ್ನುವಂಥ ರೀತಿಯೊಳಗೆ VC ಅವರ ವರ್ತನೆಯನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಶ್ರೀರಾಮ ಸೇನೆ ಇಟ್ಟಿರೋ ವಾದದಲ್ಲಿನ ಕೆಲವು ವಿಷಯಗಳು ಇಡೀ ಪ್ರಕರಣವನ್ನ ಬೇರೆ ತಿರುವಿಗೆ ಹೋಗುವ ಸಾಧ್ಯತೆಗಳಿವೆ. ಇನ್ನು ಶ್ರೀರಾಮ ಸೇನೆ ಈ ಜಾಗವನ್ನ ಕೃಷಿ ವಿವಿ ನಮಗೆ ಬಿಟ್ಟುಕೊಡಲಿ, ಅವರಿಂದ ಖರೀದಿ ಮಾಡಿಕೊಳ್ತೇವೆ, ಇಲ್ಲವೇ ಪರ್ಯಾಯ ಜಾಗ ಕೊಡ್ತೇವೆ ಅನ್ನೋ ಸವಾಲು ಸಹ ಹಾಕಿದ್ದಾರೆ. ನಾನು ಹೇಳೋದು, ಇದನ್ನು ಯಾವುದೇ ಸಂದರ್ಭದಲ್ಲಿ ಇದನ್ನು ಮುಟ್ಟಿದರೆ ನಾವು ಅಗ್ರಿಕಲ್ಚರ್ ನೀವು ಏನಿದ್ದೀರಲ್ಲ, ನಾವು ನಿಮ್ಮನ್ನು ಬಿಡುವುದಿಲ್ಲ, ಉಗ್ರವಾದಂಥ ಹೋರಾಟ ಮಾಡಬೇಕಾಗತ್ತೆ. ಮಸೀದಿಯನ್ನು ತೆಗಿಬೇಕಾಗತ್ತೆ, ಅಲ್ಲಿ ಗೋರಿಗಳನ್ನು ತೆಗಿಬೇಕಾಗತ್ತೆ. ಸೊ ಅದನ್ನು ಮಾಡದೆ ಇದನ್ನೇನಾದರೂ ಮಾಡಿದರೆ ನಾವು ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಸದ್ಯ ಅಯ್ಯಪ್ಪ ವೀಕ್ಷಣೆಗೆ ಬರೋ ಭಕ್ತರ ಸಂಖ್ಯೆಯು ಹೆಚ್ಚುತ್ತಿದ್ದು, ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಎಂದು ಜನರಿಗೆ ತಿಳಿಸುವ ಪ್ರಯತ್ನವೂ ನಡೆದಿದೆ. ಮುಂದೆ ದೇವಸ್ಥಾನವು ಬಂದೇ ಬರುತ್ತೆ ಅನ್ನೋ ಮಾತುಗಳು ಕೇಳಿಬರುತ್ತಿದ್ದು, ಮುಂದೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ವಿಚಾರ ದಿನಕ್ಕೊಂದೊಂದು ರೀತಿಯ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಸದ್ಯ ಶ್ರೀರಾಮ ಸೇನೆ ಎಂಟ್ರಿ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಜಾಗ ಬಿಟ್ಟು ಕೊಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ಕೋಲಾಹಲ. ಭಕ್ತರ ಬೆಂಬಲಕ್ಕೆ ನಿಂತ ಶ್ರೀರಾಮ ಸೇನೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಈಗ ಪಠ್ಯೇತರ ಚಟುವಟಿಕೆಗಳಿಗೆ ಸುದ್ದಿಯಾಗೋ ಬದಲು ಬೇರೆಯೇ ವಿಚಾರಕ್ಕೆ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದೆ. ಹೌದು, ರಾತ್ರೋರಾತ್ರಿ ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಆದರೆ ಮತ್ತೊಂದು ಕಡೆ ಮೂರ್ತಿ ತೆರವು ಮಾಡಲು ಮುಂದಾಗುತ್ತಿರುವ ವಿಶ್ವವಿದ್ಯಾಲಯದ ಸಿಬ್ಬಂದಿ. ಇದರ ನಡುವೆ ಈಗ ಶ್ರೀರಾಮ ಸೇನೆ ಎಂಟ್ರಿ ಕೊಟ್ಟಿದೆ. ಧಾರವಾಡ ಬೆಳಗಾವಿ ರಸ್ತೆಯ ಪಕ್ಕದಲ್ಲಿ ಕಳೆದ 3 ದಿನಗಳ ಹಿಂದೆ ರಾತ್ರೋರಾತ್ರಿ ಅಯ್ಯಪ್ಪ ಮತ್ತು ನಾಗದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ಸುದ್ದಿ ತಿಳಿದ ಭಕ್ತರು ತಂಡೋಪತಂಡವಾಗಿ ಇಲ್ಲಿಗೆ ಬರ್ತಿದ್ದಾರೆ. ಆದರೆ ಕೃಷಿ ವಿವಿ ಸಿಬ್ಬಂದಿ ಮಾತ್ರ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನ ತೆರವು ಮಾಡಲು ಮುಂದಾಗುತ್ತಿದ್ದಾರೆ. ಆದರೆ ಇದೀಗ ಶ್ರೀರಾಮ ಸೇನೆ ಎಂಟ್ರಿ ಕೊಟ್ಟಿದ್ದು ಅಯ್ಯಪ್ಪ ಮಾಲಾಧಾರಿಗಳ ಬೆಂಬಲಕ್ಕೆ ನಿಂತಿದ್ದಾರೆ. ಈಗಾಗಲೇ ಕ್ಯಾಂಪಸ್ನಲ್ಲಿ ಮಸೀದಿ, ದರ್ಗಾ, ಅನಧಿಕೃತ ಗೋರಿಗಳು ಸಹ ಇದೆ. ಅವಕ್ಕೆಲ್ಲ ಅವಕಾಶ ಇರುವಾಗ ಅಯ್ಯಪ್ಪ ಸ್ವಾಮಿಗೆ ಏಕೆ ಇಲ್ಲ ಅಂತ ಶ್ರೀರಾಮ ಸೇನೆ ಮುಖಂಡರು ವಾದ ಮಾಡ್ತಿದ್ದಾರೆ. ಕಳೆದ 2 ದಿವಸದಿಂದ ಈ ಒಂದು ವಿವಾದವನ್ನು ಜೀವಂತವಾಗಿ ಇಡಲಿಕ್ಕೆ VC ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾಳ ಸುಲಭವಾಗಿ ಇದಕ್ಕೊಂದು ದಾರಿಯನ್ನು ಕಂಡುಕೊಳ್ಬೋದು. ಆದರೆ ಅವ್ರಿಗೆ ಏನು ದುರಹಂಕಾರನೋ ಗೊತ್ತಿಲ್ಲ. ನಿನ್ನೆ ಮಾಲಾಧಾರಿಗಳು ಒಂದು 100 200 200 ಜನ ಹೋಗಿ ಭೇಟಿ ಆಗ್ಲಿಕ್ಕೆ ಹೋದರೂ ಸಹ ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಅವ್ರ ಜೊತೆ ಭೇಟಿಯಾಗಿಲ್ಲ. ಈ ರೀತಿ ಮಾಡಿ ಇವತ್ತು ಈ ಒಂದು ಈ ಪ್ರದೇಶದೊಳಗೆ ಸರಿಯಾಗಿ ಪೂಜೆ ಆಗಬಾರ್ದು, ಭಜನೆ ಆಗಬಾರ್ದು ಅನ್ನುವಂಥ ರೀತಿಯೊಳಗೆ VC ಅವರ ವರ್ತನೆಯನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಶ್ರೀರಾಮ ಸೇನೆ ಇಟ್ಟಿರೋ ವಾದದಲ್ಲಿನ ಕೆಲವು ವಿಷಯಗಳು ಇಡೀ ಪ್ರಕರಣವನ್ನ ಬೇರೆ ತಿರುವಿಗೆ ಹೋಗುವ ಸಾಧ್ಯತೆಗಳಿವೆ. ಇನ್ನು ಶ್ರೀರಾಮ ಸೇನೆ ಈ ಜಾಗವನ್ನ ಕೃಷಿ ವಿವಿ ನಮಗೆ ಬಿಟ್ಟುಕೊಡಲಿ, ಅವರಿಂದ ಖರೀದಿ ಮಾಡಿಕೊಳ್ತೇವೆ, ಇಲ್ಲವೇ ಪರ್ಯಾಯ ಜಾಗ ಕೊಡ್ತೇವೆ ಅನ್ನೋ ಸವಾಲು ಸಹ ಹಾಕಿದ್ದಾರೆ. ನಾನು ಹೇಳೋದು, ಇದನ್ನು ಯಾವುದೇ ಸಂದರ್ಭದಲ್ಲಿ ಇದನ್ನು ಮುಟ್ಟಿದರೆ ನಾವು ಅಗ್ರಿಕಲ್ಚರ್ ನೀವು ಏನಿದ್ದೀರಲ್ಲ, ನಾವು ನಿಮ್ಮನ್ನು ಬಿಡುವುದಿಲ್ಲ, ಉಗ್ರವಾದಂಥ ಹೋರಾಟ ಮಾಡಬೇಕಾಗತ್ತೆ. ಮಸೀದಿಯನ್ನು ತೆಗಿಬೇಕಾಗತ್ತೆ, ಅಲ್ಲಿ ಗೋರಿಗಳನ್ನು ತೆಗಿಬೇಕಾಗತ್ತೆ. ಸೊ ಅದನ್ನು ಮಾಡದೆ ಇದನ್ನೇನಾದರೂ ಮಾಡಿದರೆ ನಾವು ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಸದ್ಯ ಅಯ್ಯಪ್ಪ ವೀಕ್ಷಣೆಗೆ ಬರೋ ಭಕ್ತರ ಸಂಖ್ಯೆಯು ಹೆಚ್ಚುತ್ತಿದ್ದು, ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಎಂದು ಜನರಿಗೆ ತಿಳಿಸುವ ಪ್ರಯತ್ನವೂ ನಡೆದಿದೆ. ಮುಂದೆ ದೇವಸ್ಥಾನವು ಬಂದೇ ಬರುತ್ತೆ ಅನ್ನೋ ಮಾತುಗಳು ಕೇಳಿಬರುತ್ತಿದ್ದು, ಮುಂದೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ವಿಚಾರ ದಿನಕ್ಕೊಂದೊಂದು ರೀತಿಯ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಸದ್ಯ ಶ್ರೀರಾಮ ಸೇನೆ ಎಂಟ್ರಿ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಜಾಗ ಬಿಟ್ಟು ಕೊಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ಕೋಲಾಹಲ.
ಭಕ್ತರ ಬೆಂಬಲಕ್ಕೆ ನಿಂತ ಶ್ರೀರಾಮ ಸೇನೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಈಗ ಪಠ್ಯೇತರ ಚಟುವಟಿಕೆಗಳಿಗೆ ಸುದ್ದಿಯಾಗೋ ಬದಲು ಬೇರೆಯೇ ವಿಚಾರಕ್ಕೆ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದೆ. ಹೌದು, ರಾತ್ರೋರಾತ್ರಿ ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಆದರೆ ಮತ್ತೊಂದು ಕಡೆ ಮೂರ್ತಿ ತೆರವು ಮಾಡಲು ಮುಂದಾಗುತ್ತಿರುವ ವಿಶ್ವವಿದ್ಯಾಲಯದ ಸಿಬ್ಬಂದಿ. ಇದರ ನಡುವೆ ಈಗ ಶ್ರೀರಾಮ ಸೇನೆ ಎಂಟ್ರಿ ಕೊಟ್ಟಿದೆ. ಧಾರವಾಡ ಬೆಳಗಾವಿ ರಸ್ತೆಯ ಪಕ್ಕದಲ್ಲಿ ಕಳೆದ 3 ದಿನಗಳ ಹಿಂದೆ ರಾತ್ರೋರಾತ್ರಿ ಅಯ್ಯಪ್ಪ ಮತ್ತು ನಾಗದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ಸುದ್ದಿ ತಿಳಿದ ಭಕ್ತರು ತಂಡೋಪತಂಡವಾಗಿ ಇಲ್ಲಿಗೆ ಬರ್ತಿದ್ದಾರೆ. ಆದರೆ ಕೃಷಿ ವಿವಿ ಸಿಬ್ಬಂದಿ ಮಾತ್ರ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನ ತೆರವು ಮಾಡಲು ಮುಂದಾಗುತ್ತಿದ್ದಾರೆ. ಆದರೆ ಇದೀಗ ಶ್ರೀರಾಮ ಸೇನೆ ಎಂಟ್ರಿ ಕೊಟ್ಟಿದ್ದು ಅಯ್ಯಪ್ಪ ಮಾಲಾಧಾರಿಗಳ ಬೆಂಬಲಕ್ಕೆ ನಿಂತಿದ್ದಾರೆ. ಈಗಾಗಲೇ ಕ್ಯಾಂಪಸ್ನಲ್ಲಿ ಮಸೀದಿ, ದರ್ಗಾ, ಅನಧಿಕೃತ ಗೋರಿಗಳು ಸಹ ಇದೆ. ಅವಕ್ಕೆಲ್ಲ ಅವಕಾಶ ಇರುವಾಗ ಅಯ್ಯಪ್ಪ ಸ್ವಾಮಿಗೆ ಏಕೆ ಇಲ್ಲ ಅಂತ ಶ್ರೀರಾಮ ಸೇನೆ ಮುಖಂಡರು ವಾದ ಮಾಡ್ತಿದ್ದಾರೆ. ಕಳೆದ 2 ದಿವಸದಿಂದ ಈ ಒಂದು ವಿವಾದವನ್ನು ಜೀವಂತವಾಗಿ ಇಡಲಿಕ್ಕೆ ವಿಸಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾಳ ಸುಲಭವಾಗಿ ಇದಕ್ಕೊಂದು ದಾರಿಯನ್ನು ಕಂಡುಕೊಳ್ಬೋದು. ಆದರೆ ಅವ್ರಿಗೇನು ದುರಹಂಕಾರನೋ ಗೊತ್ತಿಲ್ಲ. ನಿನ್ನೆ ಮಾಲಾಧಾರಿಗಳು 100, 200, 200 ಜನ ಹೋಗಿ ಭೇಟಿ ಆಗ್ಲಿಕ್ಕೆ ಹೋದರೂ ಸಹ ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಅವ್ರ ಜೊತೆ ಭೇಟಿ ಆಗಿಲ್ಲ. ಈ ರೀತಿ ಮಾಡಿ ಇವತ್ತು ಈ ಒಂದು ಈ ಪ್ರದೇಶದೊಳಗೆ ಸರಿಯಾಗಿ ಪೂಜೆ ಆಗಬಾರ್ದು, ಭಜನೆ ಆಗಬಾರ್ದು ಅನ್ನುವಂಥ ರೀತಿಯೊಳಗೆ ವಿ ಸಿ ಅವರ ವರ್ತನೆಯನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಶ್ರೀರಾಮ ಸೇನೆ ಇಟ್ಟಿರೋ ವಾದದಲ್ಲಿನ ಕೆಲವು ವಿಷಯಗಳು ಇಡೀ ಪ್ರಕರಣವನ್ನ ಬೇರೆ ತಿರುವಿಗೆ ಹೋಗುವ ಸಾಧ್ಯತೆಗಳಿವೆ. ಇನ್ನು ಶ್ರೀರಾಮ ಸೇನೆ ಈ ಜಾಗವನ್ನ ಕೃಷಿ ವಿವಿ ನಮಗೆ ಬಿಟ್ಟುಕೊಡಲಿ, ಅವರಿಂದ ಖರೀದಿ ಮಾಡಿಕೊಳ್ತೇವೆ, ಇಲ್ಲವೇ ಪರ್ಯಾಯ ಜಾಗ ಕೊಡ್ತೇವೆ ಅನ್ನೋ ಸವಾಲು ಸಹ ಹಾಕಿದ್ದಾರೆ. ನಾನು ಹೇಳೋದು, ಇದನ್ನು ಯಾವುದೇ ಸಂದರ್ಭದಲ್ಲಿ ಇದನ್ನು ಮುಟ್ಟಿದರೆ ನಾವು ಅಗ್ರಿಕಲ್ಚರ್ ನೀವು ಏನಿದ್ದೀರಲ್ಲ, ನಾವು ನಿಮ್ಮನ್ನು ಬಿಡುವುದಿಲ್ಲ, ಉಗ್ರವಾದಂಥ ಹೋರಾಟ ಮಾಡಬೇಕಾಗತ್ತೆ. ಮಸೀದಿಯನ್ನು ತೆಗಿಬೇಕಾಗತ್ತೆ, ಅಲ್ಲಿ ಗೋರಿಗಳನ್ನು ತೆಗಿಬೇಕಾಗತ್ತೆ. ಸೊ ಅದನ್ನು ಮಾಡದೆ ಇದನ್ನೇನಾದರೂ ಮಾಡಿದರೆ ನಾವು ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಸದ್ಯ ಅಯ್ಯಪ್ಪ ವೀಕ್ಷಣೆಗೆ ಬರೋ ಭಕ್ತರ ಸಂಖ್ಯೆಯು ಹೆಚ್ಚುತ್ತಿದ್ದು ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಎಂದು ಜನರಿಗೆ ತಿಳಿಸುವ ಪ್ರಯತ್ನವೂ ನಡೆದಿದೆ. ಮುಂದೆ ದೇವಸ್ಥಾನವು ಬಂದೇ ಬರುತ್ತೆ ಅನ್ನೋ ಮಾತುಗಳು ಕೇಳಿಬರುತ್ತಿದ್ದು ಮುಂದೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.